ಎಷ್ಟೊಂದು ಸುಲಭವಾಗಿ ಮಾಡೋ ಬಿರಿಯಾನಿ ಎಷ್ಟು ರುಚಿಯಾಗಿರುತ್ತೆ ಅಂತ ಹೇಳಿದರೆ, ಬಿರಿಯಾನಿ ಬರೀ ಅದೊಂದು ಫುಡ್ ಅಲ್ಲ, ಅದೊಂದು ಇಮೋಷನ್. ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಒಂದು ಹಾಫ್ ಕಿಲೋ ಚಿಕನನ್ನು ತಗೊಂಡಿದ್ದೀನಿ. ಇದನ್ನ ಫಸ್ಟು ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ. ನಂತರ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ಮೊದಲಿಗೆ ಇದಕ್ಕೆ ಒಂದು ಬೌಲ್ ಆಗುವಷ್ಟು, ಒಂದು ಚಿಕ್ಕ ಬೌಲ್ ಆಗುವಷ್ಟು ಮೊಸರನ್ನ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ನಾವು ಮ್ಯಾರಿನೇಟ್ ಮಾಡೋಕ್ಕೂ ಸೇರಿಸ್ಕೊತೀವಿ, ನೆಕ್ಸ್ಟ್ ಅದನ್ನು ಒಗ್ಗರಣೆಗೂ ಸೇರಿಸ್ಕೊತೀವಿ, ಆಮೇಲೆ ಮತ್ತೆ ನೋಡೋಣ. ಇವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರು, 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಗರಂ ಮಸಾಲಾನ ಹಾಕೋತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡೋಣ. ಇದು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಇಟ್ಬಿಡೋಣ. ಇವಾಗ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ 4ರಿಂದ 5 ಗೋಡಂಬಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ನೆಕ್ಸ್ಟು ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ, ಶುಂಠಿ, ಒಂದು ಮೀಡಿಯಮ್ ಸೈಜು ಆನಿಯನ್ನು, ಹಾಗೆಯೇ ಸುಲಿದಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಅಕ್ಕಿನ ಇವಾಗಲೇ ನೆನೆಸಿಟ್ಬಿಟ್ರೆ ಅನ್ನ ಉದ್ರುದ್ರಾಗಿ ಬರುತ್ತೆ, ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನಂತರ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಈ ಥರ ಬಿರಿಯಾನಿ ಸ್ಪೈಸಸ್ಗಳನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವೇ ನೋಡ್ತಿದ್ದೀರಲ್ವ, ಎಲ್ಲ ಥರ ಸ್ಪೈಸಸನ್ನು ಹಾಕೋತಾ ಇದ್ದೀನಿ. ನಂತರ ಒಂದು ಅದೇ ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ, 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಎರಡನ್ನೂ ಸೇರಿಸ್ಕೊಂಡು ಈ ಬಿರಿಯಾನಿ ಸ್ಪೈಸಸನ್ನು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಆಗಬೇಕು. ಇದು ಫ್ರೈ ಆಗಬೇಕಾದ್ರೆ ಇಡೀ ಮನೆಯೇ ಘಮ ಘಮ ಅಂತಿರುತ್ತೆ. ನೀವು ಬೇಕಾದರೆ ಒಂದ್ಸತಿ ಟ್ರೈ ಮಾಡಿ. ಅಂದರೆ ಮಾಡಿರ್ತೀರ, ಒಬ್ಬೊಬ್ಬರು ಒಂದೊಂದು ಥರ ಬಿರಿಯಾನಿ ಮಾಡಿರ್ತಾರೆ. ಎಲ್ಲದನ್ನು ಗ್ರೈಂಡ್ ಮಾಡ್ಕೋತಾರೆ, ಹೀಗೇ ಹಾಕ್ತಾರೆ, ಹೀಗೆಲ್ಲ ಮಾಡ್ತಾರೆ. ನಂತರ ಇದಕ್ಕೆ ಆನಿಯನ್ನು, ಟೊಮ್ಯಾಟೊ, ಆನಿಯನ್ ಕಂಪ್ಲೀಟಾಗಿ ಅದೆಲ್ಲ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜು ಟೊಮ್ಯಾಟೊನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಈ ಟೊಮ್ಯಾಟೊ ಕೂಡ ಎಲ್ಲ ಚೆನ್ನಾಗಿ ಮೆತ್ತಗಾಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಪೇಸ್ಟ್, ನಾವೇನು ಗ್ರೀನ್ ಪೇಸ್ಟ್ನ ರೆಡಿ ಮಾಡ್ಕೊಂಡ್ವೋ ಆ ಪೇಸ್ಟನ್ನ ಸೇರಿಸಿ ಇವಾಗ ಎಲ್ಲದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗ್ರೀನ್ ಪೇಸ್ಟ್ ಇದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆಯೆಲ್ಲ ಸಪ್ರೇಟ್ ಆಗೋವರೆಗೂ ಸ್ವಲ್ಪ ಹಾಗೇ ಕೈ ಆಡಿಸ್ತಾ ಇರಬೇಕು. ಇಲ್ಲಾಂದರೆ ಒಂದು 5 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಕೂಡ ಬಿಡ್ಬೋದು, ಅದು ಬೇಯೋವರೆಗೂ. ಒಂದು 5ರಿಂದ 6 ನಿಮಿಷ ಹೀಗೇ ಫ್ರೈ ಮಾಡ್ಕೋಬೇಕು. ನಂತರ ನೋಡಿ, ಇದು ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಚೆನ್ನಾಗಿ ಫ್ರೈ ಆಗಿದೆ, ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ನಂತರ ಇದಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಂತಹ ಚಿಕನನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಹಾಫ್ ಕಿಲೋ ಅಷ್ಟು ಚಿಕನನ್ನು ನಾನು ತಗೊಂಡಿದ್ದೀನಿ. ಜಾಸ್ತಿ ಚಿಕನನ್ನು ತಗೊಳ್ಳೋದಾದರೆ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಂಡ್ರೆ ಆಯಿತು ಆ ಮಸಾಲೆ ಸ್ಪೈಸಸ್ಗಳದ್ದು. ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ನೆನೆಯೋಕ್ಕೆ ಇಟ್ಟಿದ್ವಲ್ಲ ಅಕ್ಕಿ, ಅದನ್ನು ಚೆನ್ನಾಗಿ ತೊಳೆದು ಸೇರಿಸ್ಕೊತಾ ಇದ್ದೀನಿ. ಒಂದು 3 ಲೋಟ ಆಗೋಷ್ಟು, ಒಂದು ಸಣ್ಣ ಲೋಟದಲ್ಲಿ 3 ಲೋಟ ಆಗೋವಷ್ಟು ನಾನು ಅಕ್ಕಿನ ನೆನೆಸಿಟ್ಟಿದ್ದೆ. ಇವಾಗ ರುಚಿಗೆ ಉಪ್ಪನ್ನು ಹಾಕಿ, ಅಂದರೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೇ ಬಿಡಬೇಕು. ತಕ್ಷಣಕ್ಕೆ ನೀರು ಹಾಕಬಾರ್ದು. ಒಂದು 5ರಿಂದ 6 ನಿಮಿಷ ಹಾಗೆ ಬಿಟ್ಟು ಆಮೇಲೆ ನಾನು ಅದೇ ಮಿಕ್ಸರ್ ಜಾರ್ಗೆ ನೀರನ್ನು ಹಾಕ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಮೇಲ್ಗಡೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸಿದ್ರೆ ರುಚಿಯಾಗಿರುವಂತಹ ಕುಕ್ಕರ್ ಬಿರಿಯಾನಿ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಅದ್ಭುತವಾಗಿ ರುಚಿ ಇರುತ್ತೆ. ಓಪನ್ ಮಾಡಿದ್ರೆ ಈ ರೀತಿ ಬಿರಿಯಾನಿ ರೆಡಿಯಾಗಿರುತ್ತೆ. ಒಂದು ಸತಿನಾದರೂ ನೀವು ಈ ರೀತಿ ಟ್ರೈ ಮಾಡಲೇಬೇಕು, ಅಷ್ಟು ಅದ್ಭುತವಾಗಿರುತ್ತೆ ರುಚಿ. ಸೊ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ಬಿರಿಯಾನಿನ ಒಂದು ಸತಿನಾದರೂ ಟ್ರೈ ಮಾಡಿ.